ನೋಡವರಾದ ಈ ಮನೆಯಾಗೆ ನೀನು ಒಬ್ಳು ಒಪ್ಕೋತೀನಿ. ಆದರೆ ಅಮ್ಮವ್ರ ಬಾಯಾಗೆ ಬರಬೇಕಾದ ಮಾತುಗಳು ನಿನ್ನ ಬಾಯಾಗೆ ಬರಬಾರ್ದು. ಈ ಮನೆಯಾಗೆ ಹಿರಿಯರು, ಅಮ್ಮವರು, ಅಣ್ಣಯ್ಯವರು, ಅಳಿಯಂದರು ಎಲ್ಲರೂ ಅವರೇ. ಅತ್ತೆ, ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿತ್ತಾ? ಇಲ್ಲಿ ಏನೋ ಆಗೈತೆ. ಸ್ನೇಹ ಹಂಗೆಲ್ಲ ಹೇಳಕ್ ಸಾಧ್ಯನೇ ಇಲ್ಲ. ನಿಜ ಹೇಳವ್ವ, ನಿಂಗೆ ಯಾರಾದರೂ ಹಿಂಗೆಲ್ಲ ಹೇಳು ಅಂತ ಹೇಳ್ಕೊಟ್ಟವ್ರಾ? ಹಂಗೇನಾದರೂ ಇದ್ರೆ ಹೇಳು, ಅಮ್ಮವ್ರು ಸರಿ ಮಾಡ್ತಾರೆ. ಇದೇನು ಗೌರಿ ನೀನು ಇವ್ರಂಗೆ ಆಡಿಯ? ಯಾರಾದರೂ ಗಂಡನ ಬಗ್ಗೆ ಸುಳ್ಳು ಹೇಳ್ತಾರಾ? ನಿಮ್ಮವ್ವ ನಾವೇನು ಈಗಲಿಂದ ನೋಡ್ತಾ ಇದ್ದೀವ? ನಿಮ್ಮವ್ವ ಎಂಥವಳು ಅಂತ ನಮ್ಗೆ ಗೊತ್ತು. ಇದನ್ನೆಲ್ಲ ಹೇಳಿದ್ರೆ ನೀನು ನಂಬಕ್ಕಿಲ್ಲ ಅಂತ ನನ್ನ ಮಗಳನ್ನ ಹಂಗೆಲ್ಲ ಅನ್ಬೇಡ ರಾಧ. ನನ್ನ ಮಗಳು ಪಾಪಿಷ್ಟೇ, ಹಠ ಸಾಧಿಸ್ತಾಳೆ. ತಾನು ಹಿಡ್ದಿದ್ದೇ ನ್ಯಾಯ ಅಂತ ಕೂತ್ಕೊಂಡು ತನಗೆ ಸರಿ ಅನ್ಸದ್ದನ್ನೇ ಮಾಡ್ತಿರ್ತಾಳೆ. ಅನ್ಯಾಯ ಕಂಡ್ರೆ ಸಿಡ್ದು ಹೇಳ್ತಾಳೆ. ನ್ಯಾಯದ ಹಾದಿ ಬಿಟ್ಟು ಯಾವತ್ತೂ ಹೋಗಕ್ಕಿಲ್ಲ. ಇದು ಮೋಸ, ಅನ್ಯಾಯ ಅಂತ ಕಂಡು ಬಂದಿದ್ದಕ್ಕೆ ಇದುವರೆಗೂ ಅವ್ರ ಅಪ್ಪಯ್ಯನ್ನೇ ಅವಳಿಗೆ ಸಮಸಿಲ್ಲ. ಅಂತೋಳು ಇಂಥ ಕೆಲಸ ಮಾಡಿರಕ್ಕಿಲ್ಲ ಅಂತ ನಾನು ಎದೆ ತಟ್ಕೊಂಡು ಹೇಳ್ತೀನಿ. ಪುಟ್ಟಕ್ಕ, ನಿನ್ನ ಮಗಳು ವಿರೋಧ ಕಟ್ಕೊಂಡಿರೋದು ಅಮ್ಮವ್ರ ಮ್ಯಾಕೆ. ಎಪ್ತಿ ಮಾಡಿಕ ರಾಜವ, ನೀನು ಹೊಸಿ ಸುಮ್ಕಿರ್ತೀಯಾ? ಅಮ್ಮರೇ, ನನ್ನ ಮಗಳು ಇಂಥ ತಪ್ಪು ಮಾಡಿರಕ್ಕಿಲ್ಲ. ಅದಕ್ಕೆ ನಾನೇ ಸಾಕ್ಷಿ. ಈಗಾಗಲೇ ಮೊದಲನೇ ಮಗಳು ಎಸಿದಾಗೆ ಸ್ಯಾನ ನೊಂದ್ಬಿಟ್ಟಿದ್ರಿ. ಈಗ ಇವಳ ಪರಿಸ್ಥಿತಿನೂ ಹಿಂಗಾಗ್ಬಿಟ್ರೆ ನಾನು ಹೆಂಗ್ ಬದುಕೋದು? ಬೇಕಾದ್ರೆ ನಿಮ್ಮ ಕಾಲು ಹಿಡ್ಕೊ. ಏನ್ ಮಾಡ್ತಿದ್ಯವ ನೀನು? ನಂಗೋಸ್ಕರ ನೀನ್ ಯಾರ ಕಾಲ್ಗೂ ಬೀಳೋದು ಬೇಡ. ಮತ್ತೆ ನೀವೇನ್ ಮಾಡ್ಬೇಕು? ನಾನು ಆತ್ರಕ್ಕೆ ಬಿಟ್ಟು ಜೀವನ ಹಾಳು ಮಾಡ್ಕೊಂತಿದ್ದೀರ. ಅವನ ಮೇಲೆ ಒಂದು ಈಟರ ಕರುಣೆ ಇಲ್ಲವೇ? ಅಳ್ಬೇಡವ. ಅಯ್ಯೋ, ನಿಮ್ಮವ್ವನ ಮನೆ ಕರ್ಕೊಂಡೋಗಿ ಸಮಾಧಾನ ಮಾಡು. ಈಗ ಮೊದಲು ಇಲ್ಲಿಂದ ಹೋಗು. ಇಲ್ಲಿರೋರಾನ ನೆಮ್ಮದಿಯಾಗಿರ್ಲಿ. ಈ ಮನೆ ಬಿಟ್ಟು ಹೋಗೋಕೆ ನಮ್ಮ ಅತ್ತೆನೇ ನನ್ಗೆ ಹೇಳಿದ್ರೆ ನಾನು ಈಗಲೇ ಈ ಮನೆ ಬಿಟ್ಟು ಹೋಗ್ತೀನಿ. ನಾನು ಯಾರನ್ನೂ ಸ್ವಾಗತ ಕೋರಿ ಈ ಮನೆ ಒಳಕ್ಕೆ ಕರ್ಕೊಂಡಿಲ್ಲ. ಹಂಗಾಗಿ ಯಾರನ್ನೂ ಈ ಮನೆಯಿಂದ ಆಚೆ ಹೋಗು ಅನ್ನೋ ಅಗತ್ಯನೂ ನನಗಿಲ್ಲ. ಹಂಗಾರೆ ಸ್ನೇಹ ಇಲ್ಲೇ ಇರ್ಬೋದಲ್ವಾ ಮೊರೆ? ಅದ್ರ ಬಗ್ಗೆ ನಾನು ಏನು ಹೇಳೋಕ್ಕಾಗಕ್ಕಿಲ್ಲ ಪುಟ್ಟಕ್ಕ. ನಿನ್ನ ಮಗಳನ್ನ ಈ ಮನೆಗೆ ಯಾರು ಕರ್ಕೊಂಡು ಬಂದವರೋ ಅವರೇ ಇದ್ರ ಬಗ್ಗೆ ತೀರ್ಮಾನ ತಕೊಳ್ಳಿ.
ಅಮ್ಮ. ಹಲೋ, ನಾನು ಫೇಮಸ್ ಲಾಯರ್ ಮಾತಾಡ್ತಾ ಇರೋದು. ಗೊತ್ತು ಬಿಡಿ ಸರ್, ನೀವು ಕ್ರಿಮಿನಲ್ ಅಂತ. ಐ ಮೀನ್ ನೀವು ಕ್ರಿಮಿನಲ್ ಲಾಯರ್ ಅಂತ. ನೀವು ಕಳಿಸಿರೋ ನೋಟಿಸ್ ಸಿಕ್ತು, ಅದರಲ್ಲಿರೋ ನಂಬರ್ ತಗೊಂಡು ನಿಮಗೆ ಕಾಲ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಉತ್ತರ? ನಿಮ್ಮ ನೋಟಿಸ್ಗೆ ನಮ್ಮ ಕ್ಲೈಂಟ್ ಒಪ್ಕೊಂಡಿದ್ದಾರೆ. ಇಬ್ಬರು ಮ್ಯೂಚುವಲ್ ಆಗಿ ಕೇಸ್ನ ಮುಗಿಸ್ಬಿಡ್ಬೋದು. ನಮಗೂ ಅದೇ ಬೇಕಾಗಿರೋದು. ಹಾಗಾದರೆ ನಿಮ್ಮ ಕ್ಲೈಂಟ್ಗೆ ಹೇಳಿ, ಕೇಸ್ ಬೇಗ ಮುಗಿಬೇಕು ಅಂತಂದರೆ ನಮ್ಮ ಮುರಳಿಯವರ ಮನೆಯವ್ರ ಮೇಲೆ ಯಾವುದೇ ರೀತಿಯ ಅಪವಾದನ ಹೊರಿಸಬಾರ್ದು ಅಂತ. ಅದ್ರ ಬಗ್ಗೆ ನಾನೇನು ಹೇಳೋದಕ್ಕಾಗೋದಿಲ್ಲ. ಸಹನ ಅವರು ಇಲ್ಲೇ ಇದ್ದಾರೆ, ಅವ್ರಿಗೆ ಕೊಡ್ತೀನಿ, ಮಾತಾಡಿ. ಅಲೋ, ನೋಡಮ್ಮ, ನಿನ್ನ ಕೇಸ್ ಸೆಟಲ್ಮೆಂಟ್ ಆಗಬೇಕು ಅಂತಂದರೆ ನಮ್ಮ ಕ್ಲೈಂಟ್ ಮುರಳಿಯವ್ರ ಮನೆಯವ್ರ ಮೇಲೆ ಯಾವುದೇ ರೀತಿಯ ಅಪವಾದನೆ ಹೊರಿಸಬಾರ್ದು. ಅದೆಲ್ಲ ನನಗೆ ಗೊತ್ತಿಲ್ಲ. ಕೋರ್ಟ್ಗೆ ಅದು ಏನು ಕೇಳ್ತಾರೋ ಅದಕ್ಕೆ ನಾನು ದಿಟ್ವಾದ ಉತ್ತರನೇ ಹೇಳೋದು. ನೋಡಮ್ಮ, ನೀನು ಈ ರೀತಿ ಎಲ್ಲ ಹೋದ್ರೆ ಕೇಸ್ ವರ್ಷಾನುಗಟ್ಲೆ ಹೋಗುತ್ತೆ. ಹಾಂ, ಅದನ್ನೆಲ್ಲ ನನಗೆ ಹೇಳೋಕೆ ಬರಬೇಡಿ. ನಾನು ನ್ಯಾಯವಾದ ದಾರಿನಾಗೆ ಇದ್ದೀನಿ, ಹಂಗೆ ನಡ್ಕೋತೀನಿ ಕೂಡ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಕೋರ್ಟಲ್ಲಿ ಸಿಗೋಣ. ಬಾಯ್ ಸರ್. ಸಹನಾ, ನಾನು ನಿಮ್ಮ ಜೊತೆಲೇ ಇದ್ದೀನಿ, ಹೆದರ್ಕೋಬೇಡಿ. ನಾನು ನಿನ್ನ ನೋಡ್ತೀನಿ. ನೋಡಿದ್ಯಾ ನನ್ನ ಮೇಲೆ ಹೇಗೆ ಕತ್ತಿ ಮಸೀತಾ ಇದ್ದಾಳೆ ಅಂತ? ಲಾಯರ್ ಸರ್, ನಿಮಗೆ ಕೈ ಮುಗಿತೀನಿ. ದುಡ್ಡು ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಅವಳ ನೆರಳು ನಮ್ಮ ಯಾರ ಮೇಲೂ ಬೀಳಬಾರ್ದು. ಹಾಗೇನಾದರೂ ಒಂದು ಮಾಡಿ. ಯೋಚನೆ ಮಾಡಬೇಡಿ, ನನ್ನನ್ನು ಕ್ರಿಮಿನಲ್ ಲಾಯರ್ ಅಂತ ಅಷ್ಟಿಲ್ಲದೆ ಹೇಳೋಲ್ಲ. ನಾನೇನು ಬರ್ತೀನಿ. ನಿನ್ ಕಣ್ ಬಳಿ ಸಂತಾಗಿರ್ಲಿ. ನೀನ್ ಪುಟ್ಟಕ್ಕನ ಜೊತೆ ಬಂದಾಗ ಎಲ್ರ ಮುಂದೆ ಎಲ್ಲಿ ನಿಜ ಹೇಳ್ಬಿಡ್ತಿರೋ ಅಂತ ಜೀವ ಹೋದಾಗಿತ್ತು. ಸದ್ಯ ನೀವು ನಮ್ಮಿಬ್ರನ್ನು ಸಿಕ್ಕಾಕಿಸ್ಲೇ ಇಲ್ಲ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಪದ್ಮ, ನಿನ್ ನಂಬಿಕಸ್ತೆ ಅಂತ ತೋರಿಸ್ಬಿಟ್ಟೆ ಬಿಡು. ಎಲ್ಲಾನ ಉಂಟೇನಕ್ಕ, ಈಟೊಂದು ದುಡ್ಡು ನನ್ನ ಜನ್ಮದಾಗೆ ನೋಡಿರ್ಲಿಲ್ಲ. ನೀವು ಕೊಟ್ಟ ದುಡ್ಡು ಪುಟ್ಟಕ್ಕ ನ್ಯಾಗಿನ ಮುಂದೆ ಗೆದ್ದು ಬಿಡ್ತು. ಇಂಥ ಕೆಲಸ ಮುಂದಕ್ಕೆ ಸ್ಯಾನೆ ಐತೆ. ನೀನ್ ನಮ್ ಜೊತೆಗೆ ಇರ್ತೀಯ ತಾನೆ, ಸಾಥ್ ಕೊಡ್ತೀಯ ತಾನೆ? ಖಂಡಿತ ಕಣಕ್ಕ, ಬಂದೇ ಬತ್ತೀನಿ. ಕುಡ್ಕೊಂಡ್ ಗಂಡತ್ತಾವ ಎಣ್ಗೆ ನಂಗೂ ಸಾಕಾಗೋಗದೆ. ಅಕ್ಕ, ಗಂಡ ಅಂದಾಗ ನೆನಪಾಯ್ತು, ಆಸ್ಪತ್ರೆ ತವ ಒಸಿ ಕೆಲ್ಸ ಐತೆ, ಬತ್ತೀನಿ ಕಣಕ್ಕ. ಸರಿ, ಹೋಗ್ಬಾ. ಸದ್ಯ ಅವಳಲ್ಲಿ ದುಡ್ಡು ಕೇಳ್ಬಿಡ್ತಾಳೆ ಅಂತ ಭಯ ಆಗ್ಬಿಟ್ಟಿತ್ತು. ಬಡವರ್ ಬುದ್ಧಿ, ಕೊಟ್ಟಿದ್ದನ್ನ ಕಣ್ಣು ಒತ್ಕೊಂಡ್ ತಕ್ಕತಾರೆ. ಸದ್ಯ ಅತ್ತೆಯಿಂದ ಬಚಾವಾದೆ. ರಾಧಾ, ಬಂಗಾರಮ್ಮ ಏನು ಮಾತಾಡ್ತೆ ಸುಮ್ಕೆ ಅವರಲ್ಲ. ಹೆಂಗನಾಗ್ಲಿ ಸ್ನೇಹದ ಮೇಕೆ ಹಾಕೊಡ್ತಾ ಇರು, ಮನೆಯಿಂದ ಓಡ್ಸೋ ಗಂಟ ಬಿಡ್ಬೇಡ. ಖಂಡಿತ. ಸದ್ಯ ನಾವು ಬಚಾವಾದ್ವಿ. ಎಂತ ಹೆಂಗ್ಸಿರ್ಬೇಕು ಅವರು, ಇಷ್ಟೊಂದು ಕ್ರಿಮಿನಲ್ ಆಗಿ ಯೋಚನೆ ಮಾಡ್ತಾರೆ ಅಂತ ಅನ್ಸೋದೇ ಇಲ್ಲ. ನನಗೂ ಅಷ್ಟೇನೆ. ಸ್ನೇಹ ನ್ಯಾಯಕ್ಕೆ ವಿರುದ್ಧ ಹೋಗಲ್ಲ ಅಂತ ಗೊತ್ತಲ್ಲ, ಅದಕ್ಕೆ ಬಂಗಾರಮ್ಮನವ್ರ ವಿರುದ್ಧ ಎತ್ ಕಟ್ಟಕ್ಕೆ ಹಿಂಗೆಲ್ಲ ನಾಟಕ ಮಾಡ್ತಾವೆ. ನಾನು ಅಂದ್ಕೊಂಡಿದ್ದು ಒಂದಾದರೂ ನಡೀತಾ ಆಯ್ತಾ?
ನನ್ನ ಮಗಳನ್ನ ಉಳಿಸ್ಕೋಬೇಕು, ದಿಟನ ಬಂಗಾರಮ್ಮನವ್ರ ತವ ಹೇಳ್ಬೇಕು ಅಂತ ಅವಳನ್ನ ಕರ್ಕೋಬೋದ್ರೆ ಅವಳು ಹಿಂಗೆ ಮಾಡ್ಬಿಡೋದ. ತೆಪ್ಪೆ ಮಾಡ್ದಿರೋ ಸ್ನೇಹ ಬಂಗಾರಮ್ಮವ್ರ ಕಣ್ಣು ಗುರಿ ಆಯ್ತಾವಳಲ್ಲ, ಇವನ್ ಮಾಡೋದು. ಏನಾಯ್ತು ಸುಮಾ? ಅವ್ವ ಪದ್ಮ ಆಂಟಿನ ಬಂಗಾರತ್ತೆ ಮನೆಗೆ ಕರ್ಕೊಂಡೋಗಿದ್ಲು. ನಾನು ಹೇಳ್ದಂತ ಕೇಳು, ಪತ್ರ ಪರಿ ಅಂತ ಕೇಳು ಕಟ್ಟಿದ್ದೆ ಸ್ನೇಹ. ಗೌರಿ ಏಟು ಒಳ್ಳೆಯವಳು, ಆದರೆ ಅವ್ರವ್ವ ಅವಳಷ್ಟು ಒಳ್ಳೆಯವಳಲ್ಲ ಅಂತ ಗೊತ್ತಿತ್ತು. ಅಂದರೂ ಅವ್ರು ಹಿಂಗೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವ್ವ ಸ್ನೇಹ ಇವನೊಂದ್ಲು, ಉಪಕಾರ ಮಾಡೋರಿಗೆ ಘಾಸಿ ಆದರೆ ಇವನ್ ಮಾಡ್ತಾರೆ ಇವಳು. ನ್ಯಾಯ ಕೊಡಿಸ್ಬೇಕು ಅಂತ ಅವ್ರ ಪರ ಮುಂದಾಳುವತ್ವ ವಹಿಸ್ಕೊಂಡವಳು ಎಲ್ರ ಮುಂದೆ ತಲೆ ತೆಗ್ಸ್ಕೊಂಡು ನಿಂತಿದ್ಲು. ಅಲ್ಲವ ಸ್ನೇಹ ಇವನು ತಪ್ಪೇ ಮಾಡಿಲ್ಲ, ಅವಳೇ ಕತ್ತೆ ಮಾತನ್ನ ಮನ್ಸು ಕಚ್ಕೋಬೇಕು. 1000 ಕಿತ ಹೇಳ್ದೆ ಇಂಥವೆಲ್ಲ ಬ್ಯಾಡ ಬ್ಯಾಡ ಅಂತ, ಆತರ ಪಟ್ಬಿಟ್ಲು. ಈಗ ಅವಳ ಸಂಸಾರಕ್ಕೆ ಜವಾಬ್ದಾರಿ ಯಾರು ಹೇಳು? ಆ ಮನೆಗೆ ಅಪೋದ ಓದ್ಕೊಂಡವಳು ನೆಮ್ಮದಿಯಾಗಿರಕ್ಕಾಯ್ತದ? ಅವ್ವ ನನಗೆ ಸ್ನೇಹ ನೋಡಬೇಕು ಅನಿಸ್ತೈತೆ. ನಾನು ಈಗಲೇ ಅವ್ರ ಮನೆಗೆ ಹೋಗ್ಬರ್ತೀನಿ. ಸುಮಾ ಬತ್ತೇನವಿ? ಹ್ಞೂ ಬಾ ಅವ್ವ, ಹೋಗ್ಬರ್ತೀನಿ ಅಪ್ಪಯ್ಯ. ಅವ್ವ ಹೋಗ್ಬರ್ತೀನಿ. ನಾನು ನಿಜವಾಗ್ಲೂ ತಪ್ಪು ಮಾಡಿದ್ದೀನಿ ಅಂತ ನಿಮ್ಗೆ ಅನಿಸ್ತಿದ್ಯಾ ಶ್ರೀ? ಹಾಯ್ ಶ್ರೀ, ನಾನು ನಿಜವಾಗ್ಲೂ ಏನೂ ತಪ್ಪು ಮಾಡಿಲ್ಲ. ದಯವಿಟ್ಟು ಒಂದ್ಸಲ ನನ್ನ ಕಾಲ್ ಪಿಕ್ ಮಾಡಿ. ಯಾರಿಗೆ ಕಾಲ್ ಮಾಡ್ತಿದ್ಯಾ? ಕಂಟಿ ಮಾವಂಗ? ಅವನೇನು ಕಾಲ್ ಪಿಕ್ ಮಾಡಲ್ಲ ಬಿಡು. ಏನು ಹಾಗೆ ಗುರಾಯಿಸ್ತಿದ್ಯಾ? ನೀನು ಗುರಾಯಿಸ್ಬಿಟ್ರೆ ಹೆದರ್ಕೋತೀನಾ? ನೀನು ನೋಡ್ತಿರೋದು ಹೇಗಿದೆ ಅಂದರೆ, ನಾನೇ ಅತ್ತೆನ ಜೈಲಿಗೆ ಕಳಿಸಿದ್ದೀನಿ. ಈ ವಿಷಯನ ಕಂಟಿ ಮಾವಂಗೆ ಬಂಗಾರತ್ತೆಗೆ ಈಗಲೇ ಹೋಗಿ ಹೇಳ್ತೀನಿ ಅನ್ನೋ ಆಗಿದೆ. ಹೇಳ್ತೀಯಾ? ಹೇಳ್ಕೊ ಹೋಗು, ನಾನೇನು ಹೆದರ್ಕೊಳ್ಳೋದಿಲ್ಲ. ಇಷ್ಟೊತ್ತು ಅಳ್ತಿದ್ದೆ, ಈಗಾಗಲೇ ನಗ್ತಾ ಇದೆಯಾ? ನೀನು ಹೀಗೆ ಆಡ್ತಾ ಇದ್ರೆ ಜನ ನಿಮ್ಮ ಅಕ್ಕನಲ್ಲ ನಿನ್ನ ಹುಚ್ಚಿ ಅಂತಾರೆ. ನೀ ನನ್ನ ರೂಮಿಗೆ ಬಂದು ನಂಗೆ ತುಂಬ ದೊಡ್ಡ ಹೆಲ್ಪ್ ಮಾಡಿಬಿಟ್ಟೆ ರಾಧಾ. ನೀನು ಹಿಂಗೆ ಮಾತಾಡಿದ್ನ ಎಲ್ಲ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಇದನ್ನ ಈಗಲೇ ಹೋಗಿ ಅತ್ತೆಗೆ ತೋರಿಸ್ತೀನಿ. ಯಾಕೆ ರಾಧಾ, ಈಗಲೂ ನಾನು ಗುರಾಯಿಸಿದ್ರೆ ನೀನು ಹೆದರ್ಕೊಳಲ್ವಾ? ನೀನ ನೋಡಿದ್ರೆ ಪಾಪ ಅನ್ಸುತ್ತೆ. ಸ್ವಲ್ಪ ಹೊತ್ತು ಮುಂಚೆ ಎಷ್ಟು ಜೋಶಲ್ಲಿದ್ದೆ, ಈಗ ಎನರ್ಜಿ ಎಲ್ಲೋಯ್ತು. ಹೆದರ್ಕೋಬೇಡ, ಹೋಗು. ನಾನು ಯಾವ ವಿಡಿಯೋನು ರೆಕಾರ್ಡ್ ಮಾಡಿಲ್ಲ. ಇನ್ನೊಂದ್ಸಲ ನೀನೇನಾದರೂ ಸುಮ್ಮನೆ ನೋಡು, ನಾನು ಸುಮ್ಮನೆ ನಿನ್ನ ರೂಮಿಗೆ ಬಂದಿಲ್ಲ. ಕಂಟಿ ಮಾವ ನಿನಗೆ ಕೊಟ್ಟಿರೋ ಗಿಫ್ಟ್ನ ಕೊಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಇದೇನು ಅನ್ನೋ ಕುತೂಹಲ ನಿನಗೆ ತುಂಬ ಇರುತ್ತೆ. ತಲೆಗೆ ಜಾಸ್ತಿ ಕೆಲಸ ಕೊಡಬೇಡ. ಈಗ ನಿಂಗೆ
ನನಗಿಂತ ಜಾಸ್ತಿ ಶಾಕ್ ಆಗಿರ್ಬೇಕಲ್ವಾ? ಮಾವ ನಿನಗೆ ಕೊಟ್ಟಿರೋ ಡಿವೋರ್ಸ್ ಪೇಪರ್. ಈಗ ನಾನು ಮನ್ಸು ಮಾಡಿದ್ರೆ ನೀವಿಬ್ರು ಬೇರೆ ಮಾಡ್ಬೋದು. ಛೀ, ನೀನು ಈ ಮಟ್ಟಿಗೆ ಇಳಿತೀಯ ಅಂತ ಅಂದ್ಕೊಂಡಿರಲಿಲ್ಲ ರಾಧಾ. ನನ್ನ ಶ್ರೀ ಮುಗ್ಧತೆನ ಬಳಸ್ಕೊಂಡು ಈ ಥರ ಕೆಲಸ ಮಾಡಿದ್ಯಾ? ನಾಚಿಕೆ ಆಗಲ್ವಾ ನಿನಗೆ? ನನಗೆ ಯಾಕೆ ಆಗಬೇಕು? ನನ್ನ ಜಾಗದಲ್ಲಿ ನೀನಿದ್ಯಾ, ನಿನಗಾಗಬೇಕು. ನಿನ್ನ ಸ್ನೇಹಾ, ಸುಮಾ, ನೀನು ಹೋಗಿ ನೋಡೋದೆ ಮ್ಯಾಕೋಳ ಅಂತ. ಅಕ್ಕ, ಅವಳು ಬರ್ತಾಳೆ, ನೀನು ಸ್ವಲ್ಪ ಮೆತ್ತಗೆ ಮಾತಾಡು. ಸುಮಾ ಅಕ್ಕ, ಯಾಕವಿ ನೀನು ಹಿಂಗೆ ಮಾಡಿದ್ಯಾ? ನೀನು ಮತ್ತೆ ಮ್ಯಾಗ ದೂರ ಕೊಡೋಕ್ಕೆ ಇಂಥ ದೊಡ್ಡ ಕೆಲಸ ಮಾಡ್ಬಿಟ್ಯಾ? ಇಲ್ಲ ಅಕ್ಕ, ನಾನಿದನ್ನ ಮಾಡಿಲ್ಲ. ಮಾಡಿಲ್ವಾ? ಮಾಡಿಲ್ಲ ಅನ್ನಕ್ಕೆ ತಲೆ ಯಾಕವಿ ತಕ್ಕೊಂಡಿದ್ಯಾ? ನನಗೂ ಸುಮಂಗೂ ಧೈರ್ಯ ಹೇಳ್ತಿದ್ದೋಳೆ ನೀನು. ನಾವು ಯಾವ ತಪ್ಪು ಮಾಡಿಲ್ಲ ಅಂದ್ಮ್ಯಾಕೆ ಆ ನಂಜುಂಡೇಶ್ವರ ಸ್ವಾಮಿನೇ ಎದುರು ನಿಂತರು ಯಾವುದೇ ದಿಗಿಲ್ಲ ಅಂದ್ಮ್ಯಾಕೆ ತಲೆ ಎತ್ತಿ ನಿಲ್ಬೇಕು ಅಂತ ಹೇಳ್ಕೊಟ್ಟವಳೆ ನೀನು. ಈಗ ನೋಡಿದ್ರೆ ನೀನೇ ತಲೆ ತಗ್ಸ್ಕೊಂಡಿದ್ಯಲ್ಲವಿ. ಅವ ಬ್ಯಾಸರ ಮಾಡ್ಕೊಂಡವಳೆ ಅಂತನಾ? ನೀನು ತೆಪ್ಪು ಮಾಡಿಲ್ಲ ಅಂತ ಅವಂಗೆ ಗೊತ್ತಿಲ್ಲದೆ ಇರ್ತೈತ ಇವಳು. ಆದರೂ ನನ್ನಿಂದ ತುಂಬಾ ನೋವು ಅನುಭವಿಸ್ತಾ ಇದ್ದಾಳೆ ಅಕ್ಕ. ಆ ಪಂದ್ಯದಾಗೆ ನಿನ್ಗಿಂತ ನಾನೇ ಮುಂದು ಕಣವಿ. ಅವಂಗೆ ನೋವು ಕೊಡೋದ್ರಾಗೂ ನನಗಿಂತ ನೀನೇ ಚಿಕ್ಕವಳು. ಸ್ನೇಹ, ಗಂಡನ ಮನೆಯಾಗಿರೋ ಮಂದಿ ಹೆಣ್ಮಕ್ಳು ಪರವಾಗಿಲ್ಲ ಅಂದರೆ ಅದು ಯೋಟ್ ನೋವಾಯ್ತದೆ ಅಂತ ನನಗೂ ಗೊತ್ತು ಕಣವಿ. ಈ ಕಡೆ ತವ್ರ ಮನೆಗೂ ಹೇಳೋಕ್ಕಾಗ್ದೆ, ಈ ಕಡೆ ಗಂಡನ ಮನೆಯವ್ರಿಗೂ ಹೇಳೋಕ್ಕಾಗ್ದೆ ಒದ್ದಾಡ್ತಿರೋ ಹೆಣ್ಮಕ್ಳು ಸಂಖ್ಯೆ ಆಟಿಟ್ಟಿಲ್ಲ. ಸ್ನೇಹ, ಉಕ್ಕಿದ್ರೆ ಜೀವನ ನರ್ಕ ಆಗೋಯ್ತದೆ ಕಣವಿ. ತವ್ರ ಮನೆನಾಗೆ ಹೆಣ್ಮಕ್ಳು ಏಟ್ ಆತ್ಮಗೌರವದಿಂದ ಇರ್ತಾರೋ ಸಾಯ ಗಂಟ ಹಂಗೆ ಇರಬೇಕು. ಹಾಗಂತ ಪ್ರತಿ ಹೆಣ್ಮಕ್ಳು ಕುಲದೇವ್ರ ಮ್ಯಾಕೆ ಶಪಥ ಮಾಡಿ ನಿಲ್ಬೇಕು. ಇನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ ಗೊತ್ತಾ? ಯಾಕೆ? ಎಲ್ಲರೂ ಎಲ್ಲ ಎಸೆದಾಗೂ ತೆಪ್ಪು ಮಾಡೋಕ್ಕೆ ಸಮಯ ಮತ್ತು ಅವಕಾಶ ಸಿಗೋಕ್ಕಿಲ್ಲ. ಭಕ್ತರು ಮಾಡಿರೋ ತೆಪ್ಪನ್ನ ನೋಡಿ ಬುದ್ಧಿ ಕಲಿಯೋರೆ ಬುದ್ಧಿವಂತರು. ಸ್ನೇಹ, ಇನ್ಮ್ಯಾಕೆ ನೀನು ಯಾರ ಮುಂದೆನೂ ತಲೆ ತೆಗ್ಸೋ ಅವಶ್ಯಕತೆ ಇಲ್ಲ ಕಣವಿ. ಸನಾ, ಅತ್ತೆ ನಮಸ್ಕಾರ. ಸಂದಾಕಿದ್ಯೇನವ? ಹ್ಞೂ, ಸಂದಾಕಿವ್ನಿ. ತಂಗಿಗೆ ಬುದ್ಧಿ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ಯೋ? ಅತ್ತೆ, ನನಗಿಂತ ನನ್ನ ತಂಗಿನೇ ಬುದ್ಧಿನಾಗೆ ಸ್ಯಾನೆ ಚುರುಕು. ಆದರೆ ಕೆಲವೊಂದ್ಕಿಂತ ದುಡುಕ್ಬಿಡ್ತಾಳೆ ಆಟೆ. ಅವಳಿಗೆ ನ್ಯಾಯನ ಕಾಯ್ಸೋಕೆ ಇಷ್ಟ ಇಲ್ಲ. ತೆಪ್ಪು ಮಾಡಿದವ್ರಿಗೆ, ಅನ್ಯಾಯ ಮಾಡಿದವ್ರಿಗೆ ಶಿಕ್ಷೆ ಕೊಡೋದು ಅಷ್ಟೇ ಅವಳು ಚಿಂತೆ ಆಗಿರ್ತೈತೆ. ಈಗ ಅವಳಿಗೆ ಅರ್ಥ ಆಗಿರ್ತೈತೆ. ಸ್ನೇಹ, ತೆಪ್ಪು ಯಾರು ಮಾಡಿದ್ರು ಅನ್ನೋದನ್ನ ನಿಮ್ಮ ಅತ್ತೆಗೆ ಸಾಬೀತುಪಡಿಸವಿ, ಅವ್ರಿಗೂ ಅದು ಗೊತ್ತಾಗಲಿ. ಅದನ್ನೇ ಹೋಗುಮ ಅಂತ ಬಂದೆ. ಸ್ನೇಹ, ನಿಮ್ಮ ಅತ್ತೆ ನಿನ್ನ ಅರ್ಥ ಮಾಡ್ಕೋತಾರೆ ಕಣವಿ. ಮೊದಲು ನೀನು ನಿನ್ನ ಗಂಡನ ತವ ಮಾತಾಡು. ಗಂಡಂದಿರು ಪರಿಹಾರ ಮಾಡಬೇಕು ಅಂತ ಏನೂ ಇಲ್ಲ. ಅವ್ರು ಅರ್ಥ ಮಾಡ್ಕೊಂಡ್ರೆ ಸಾಕು, ಅರ್ಧಕ್ಕರ್ಧ ಪರಿಹಾರ ಆದಂಗೆ ಲೆಕ್ಕ. ಸುಮಾ, ಒಳ್ಳುಮ್ಮ. ಅತ್ತೆ, ಹೋಗ್ಬತ್ತೀನಿ. ರಾಧಾ, ಬರ್ತೀನಿ. ಹೋಗಿ ಬರ್ತೀನಿ. ಸ್ನೇಹ,
ಹುಷಾರು ಕಣವೇ. ಬಾಯ್ ಅಕ್ಕ ಹುಷಾರ್ ಬಾಯ್ ಸುಮಾ.